ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೂ ಸಾಮಾನ್ಯ ಕನ್ನಡದಲ್ಲಿ ಬರುವ ವ್ಯಾಕರಣಾಂಶ ಹಾಗೂ ಸಾಹಿತ್ಯ ಚರಿತ್ರೆ ವಿಷಯಕ್ಕೆ ಸಂಬಂಧಿಸಿದ ಪ್ರಮುಖ ಸಂಭವನೀಯ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಯಾಕೆಂದರೆ ಈ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗಲಿದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲ ಪ್ರಶ್ನೆ, ಹಣ್ಣುಗಳಲ್ಲಿ ಮಾವಿನ ಹಣ್ಣುಗಳೇ ಶ್ರೇಷ್ಠ. ಇಲ್ಲಿರುವ ಹಣ್ಣುಗಳಲ್ಲಿ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯ. ಹಣ್ಣುಗಳಲ್ಲಿ ಮಾವಿನ ಹಣ್ಣುಗಳೇ ಶ್ರೇಷ್ಠ. ಇಲ್ಲಿರುವ ಹಣ್ಣುಗಳಲ್ಲಿ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯ. ಆಪ್ಷನ್ 1 ಪ್ರಥಮ ವಿಭಕ್ತಿ, ಆಪ್ಷನ್ 2 ದ್ವಿತೀಯ ವಿಭಕ್ತಿ, ಆಪ್ಷನ್ 3 ಸಪ್ತಮಿ ವಿಭಕ್ತಿ, ಆಪ್ಷನ್ 4 ಚತುರ್ಥಿ ವಿಭಕ್ತಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಹಣ್ಣುಗಳಲ್ಲಿ ಮಾವಿನ ಹಣ್ಣುಗಳೇ ಶ್ರೇಷ್ಠ. ಇಲ್ಲಿರುವ ಹಣ್ಣುಗಳಲ್ಲಿ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯವಾಗಿದೆ, ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಈ ಹಣ್ಣುಗಳಲ್ಲಿ ಅನ್ನಲ್ಲಿ ಅಲ್ಲಿ ಅನ್ನುವಂಥ ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ಬೋದು. ಹಾಗಾಗಿ ಇದು ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ನಮ್ಮ ಕನ್ನಡ ವ್ಯಾಕರಣದಲ್ಲಿ ನಾವು 7 ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ಬೋದು. ಅವುಗಳು ಯಾವುವು ಅಂದರೆ ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ. ಈ ರೀತಿ ನಮ್ಮ ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ಬೋದು. ಈ ಹಣ್ಣು ಅನ್ನುವಂತಹ ಒಂದು ಪದನ ನಾವು ತಗೊಂಡ್ರೆ ಈ 7 ವಿಭಕ್ತಿ ಪ್ರತ್ಯಯಗಳಲ್ಲಿ ಇದು ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ಈಗ ನೋಡ್ಬೋದು. ಮೊದಲನೇದಾಗಿ ಪ್ರಥಮದಲ್ಲಿ ಹಣ್ಣನ್ನು ನಾವು ಗುರುತಿಸಬೇಕು ಅಂದರೆ ಹಣ್ಣುಗಳು. ದ್ವಿತೀಯದಲ್ಲಿ ಇದೇ ಹಣ್ಣುಗಳನ್ನು ಆಗುತ್ತೆ. ತೃತೀಯದಲ್ಲಿ ಹಣ್ಣುಗಳಿಂದ, ಹಾಗೂ ಚತುರ್ಥಿಯಲ್ಲಿ ಹಣ್ಣುಗಳಿಗೆ, ಪಂಚಮಿಯಲ್ಲಿ ಹಣ್ಣುಗಳ ದೆಸೆಯಿಂದ, ಷಷ್ಠಿಯಲ್ಲಿ ಹಣ್ಣಿನ, ಸಪ್ತಮಿಯಲ್ಲಿ ಹಣ್ಣುಗಳಲ್ಲಿ. ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ಬೋದು. ಅವುಗಳು ಯಾವುವು ಅಂದರೆ ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ. ಈ ಹಣ್ಣು ಅನ್ನೋ ಪದಾನ ನಾವು 7 ವಿಭಕ್ತಿ ಪ್ರತ್ಯಯಗಳಲ್ಲಿ ನೋಡಿದ್ರೆ ಹಣ್ಣುಗಳು, ಹಣ್ಣುಗಳನ್ನು, ಹಣ್ಣುಗಳಿಂದ, ಹಣ್ಣುಗಳಿಗೆ, ಹಣ್ಣುಗಳ ದೆಸೆಯಿಂದ, ಹಣ್ಣಿನ, ಹಣ್ಣುಗಳಲ್ಲಿ. ನೆಕ್ಸ್ಟ್ ಪ್ರಶ್ನೆ, ದೇಹವೇ ದೇಗುಲ ಇಲ್ಲಿರುವ ಅಲಂಕಾರ. ದೇಹವೇ ದೇಗುಲ ಇಲ್ಲಿರುವ ಅಲಂಕಾರ. ಆಪ್ಷನ್ ಎ ಉಪಮಾ ಅಲಂಕಾರ, ಆಪ್ಷನ್ 2 ರೂಪಕ ಅಲಂಕಾರ, ಆಪ್ಷನ್ 3 ಶಬ್ದಾಲಂಕಾರ, ಆಪ್ಷನ್ 4 ದೀಪಕ ಅಲಂಕಾರ. ದೇಹವೇ ದೇಗುಲ ಇಲ್ಲಿರುವ ಅಲಂಕಾರ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರೂಪಕ ಅಲಂಕಾರ. ಆಪ್ಷನ್ 2 ರೂಪಕ ಅಲಂಕಾರ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಅಲಂಕಾರ ಅಂದರೇನು ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು. ಅಲಂಕಾರ ಅಂದರೆ ವರ್ಣನೆ ಮಾಡಿ ಹೇಳುವುದಕ್ಕೆ ನಾವು ಅಲಂಕಾರ ಅಂಥೇಳಿ ಕರಿತೀವಿ. ಈ ಅಲಂಕಾರದಲ್ಲಿ 2 ವಿಧಗಳನ್ನು ನಾವು ನೋಡ್ಬೋದು. ಅಲಂಕಾರದಲ್ಲಿ 2 ವಿಧಗಳನ್ನು ನೋಡ್ಬೋದು. ಒಂದನೇ ಅಲಂಕಾರ ಅರ್ಥಾಲಂಕಾರ, ಎರಡನೇದು ಶಬ್ದಾಲಂಕಾರ. ಅಲಂಕಾರ ಅಂದರೆ ವರ್ಣನೆ ಮಾಡಿ ಹೇಳುವುದಕ್ಕೆ ನಾವು ಅಲಂಕಾರ ಅಂಥೇಳಿ ಕರಿತೀವಿ. ಈ ಅಲಂಕಾರದಲ್ಲಿ 2 ವಿಧಗಳನ್ನು ನೋಡ್ಬೋದು. ಒಂದನೇದು ಅರ್ಥಾಲಂಕಾರ, ಇನ್ನೊಂದು ಶಬ್ದಾಲಂಕಾರ. ಅರ್ಥಾಲಂಕಾರ ಅಂದ್ರೇನು? ಅರ್ಥಾಲಂಕಾರ ಅಂದರೆ ಒಂದು ಕಾವ್ಯದ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸಿ ಹೇಳಿದರೆ ಅದನ್ನು ನಾವು ಅರ್ಥಾಲಂಕಾರ ಅಂಥೇಳಿ ಕರಿತೀವಿ. ಒಂದು ಕಾವ್ಯದ
ಆಂತರಿಕ ಸೌಂದರ್ಯವನ್ನು ಹೊಗಳಿ ಹೇಳಿದ್ರೆ ಅದನ್ನು ಅರ್ಥಾಲಂಕಾರ ಅಂತ ಹೇಳಿ ಕರಿತೀವಿ. ಹಾಗೆ ಶಬ್ದಾಲಂಕಾರ ಅಂದರೆ ಒಂದು ಕಾವ್ಯದ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿದರೆ, ಒಂದು ಕಾವ್ಯದ ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ಶಬ್ದಾಲಂಕಾರ ಅಂತ ಹೇಳಿ ಕರಿತೀವಿ. ಸೊ ಅಲಂಕಾರದಲ್ಲಿ 2 ವಿಧಗಳನ್ನು ಕಾಣ್ಬೋದು. ಈ ಉಪಮಾ ಅಲಂಕಾರ ಹಾಗೂ ರೂಪಕ ಅಲಂಕಾರ ಇವು ಅರ್ಥಾಲಂಕಾರದಲ್ಲಿ ಬರುವಂತಹ ವಿಧಗಳಾಗಿವೆ. ಇನ್ನು ಉಪಮಾ ಅಲಂಕಾರ ಅಂದರೆ ಏನು? ಉಪಮಾ ಅಲಂಕಾರ ಅಂದರೆ ಉಪಮಾ ಅಲಂಕಾರದಲ್ಲಿ ಹೋಲಿಕೆಯನ್ನು ನಾವು ಕಾಣ್ಬೋದು. ಅಂದರೆ ಉಪಮಾ ಅಲಂಕಾರದಲ್ಲಿ ಉಪಮಾವಾಚಕ ಕಂಡುಬರುತ್ತೆ. ಉಪಮಾವಾಚಕ ಅಂದರೆ ಅಂತೆ, ಹಾಗೆ, ಅಂತಿರೆ ಇವೆಲ್ಲವೂ ಉಪಮಾ ಅಲಂಕಾರದಲ್ಲಿ ಕಂಡುಬರುವಂತಹ ಉಪಮಾವಾಚಕಗಳಾಗಿವೆ. ಈ ಉಪಮಾವಾಚಕಗಳು ಕಂಡು ಬಂತು ಅಂದರೆ ಅದನ್ನು ನಾವು ಉಪಮಾ ಅಲಂಕಾರ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಆ ಮಗುವಿನ ಮುಖವು ಸೂರ್ಯನಂತೆ ಪ್ರಕಾಶಿಸುತ್ತದೆ. ಆ ಮಗುವಿನ ಮುಖವು ಸೂರ್ಯನಂತೆ ಪ್ರಕಾಶಿಸುತ್ತದೆ. ಇಲ್ಲಿ ಸೂರ್ಯನಂತೆ ಅನ್ನಲ್ಲಿ ಅಂತೆ ಅನ್ನುವಂತಹ ಉಪಮಾವಾಚಕವನ್ನು ನಾವು ನೋಡ್ತೀವಿ. ಹಾಗಾಗಿ ಇದನ್ನು ನಾವು ಉಪಮಾ ಅಲಂಕಾರ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟು ರೂಪಕ ಅಲಂಕಾರ ಅಂತಿದೆ ಆಪ್ಷನಲ್ಲಿ. ರೂಪಕ ಅಲಂಕಾರ ಅಂದರೆ ಎರಡೂ ಒಂದೇ ಅಂಥೇಳಿ ಹೇಳುವಂಥ ಅಲಂಕಾರಕ್ಕೆ ನಾವು ರೂಪಕ ಅಲಂಕಾರ ಅಂಥೇಳಿ ಕಾಣ್ತೀವಿ. ಈ ರೂಪಕ ಅಲಂಕಾರದಲ್ಲಿ ಹೋಲಿಕೆ ಇರುವುದಿಲ್ಲ. ಇಲ್ಲಿ ಎರಡೂ ಒಂದೇ ಅಂಥೇಳಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಚಂದ್ರಮುಖಿ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ ಇವೆಲ್ಲವೂ ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, 3ನೇ ಪ್ರಶ್ನೆ, ಗುರು ಲಘು ನಡುವಿರೆ ಇದು ಯಾವ ಗಣ ಸೂಚಿಸುತ್ತದೆ? ಗುರು ಲಘು ನಡುವಿರಿ ಇದು ಯಾವ ಗಣ ಸೂಚಿಸುತ್ತದೆ? ಆಪ್ಷನ್ ಎ ಮನಗಣ, ಆಪ್ಷನ್ 2 ಜರಗಣ, ಆಪ್ಷನ್ 3 ಭಯಗಣ, ಆಪ್ಷನ್ 4 ಸತ್ತಗಣ. ಸೊ ಗುರು ಲಘು ನಡುವಿರೆ ಇದು ಯಾವ ಗಣವನ್ನು ಸೂಚಿಸುತ್ತದೆ ಅಂದರೆ ಆಪ್ಷನ್ 2 ಜರಗಣ. ಗುರು ಲಘು ನಡುವಲ್ಲಿ ಬಂತು ಅಂದ್ರೆ ಅದನ್ನು ನಾವು ಜರಗಣ ಅಂಥೇಳಿ ಸೂಚಿಸ್ತೇವೆ. ಈಗ ಗಣಗಳನ್ನು ನಾವು ಈ ರೀತಿ ವಿಂಗಡಣೆ ಮಾಡ್ಬೋದು. ಗುರು ಲಘು 3 ಇರೆ ಮನಗಣ, ಅಂದರೆ ಗುರು 3 ಹಾಗೂ ಲಘು 3 ಇತ್ತು ಅಂದರೆ ಅದನ್ನು ನಾವು ಮನಗಣ ಅಂಥೇಳಿ ಕರಿತೀವಿ. ಇದಕ್ಕೆ ಇದಕ್ಕೆ ನ. ಸೊ ಗುರು 3 ಇತ್ತು ಅಂದರೆ ಅದಕ್ಕೆ ಮಗಣ, ಲಘು 3 ಇತ್ತು ಅಂದರೆ ಅದಕ್ಕೆ ನ ಗಣ ಅಂಥೇಳಿ ಕರಿತೀವಿ. ಅದೇ ರೀತಿ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಅಂಥೇಳಿ ಕರಿತೀವಿ. ಇಲ್ಲಿ ಗುರು ಮೊದಲು ಬಂದಿದೆ, ಇಲ್ಲಿ ಲಘು ಮೊದಲು ಬಂದಿದೆ. ಸೊ ಇದಕ್ಕೆ ಭಯಗಣ ಅಂಥೇಳಿ ಕರಿತೀವಿ. ಇದಕ್ಕೆ ಬಗಣ, ಇದಕ್ಕೆ ಯಗಣ ಅಂಥೇಳಿ ಕರಿತೀವಿ. ಇನ್ನು ಗುರು ಲಘು ನಡುವಲ್ಲಿ ಬರಲು ಜರಗಣ ಅಂಥೇಳಿ ಕರಿತೀವಿ. ಇಲ್ಲಿ ಗುರು ಮಧ್ಯದಲ್ಲಿ ಬಂದಿದೆ, ಇಲ್ಲಿ ಲಘು ಮಧ್ಯದಲ್ಲಿ ಬಂದಿದೆ. ಹಾಗಾಗಿ ಇದಕ್ಕೆ ಇದಕ್ಕೆ ಜರಗಣ ಅಂಥೇಳಿ ಕರಿತೀವಿ. ಇನ್ನು ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಅಂಥೇಳಿ ಕರಿತೀವಿ. ಇಲ್ಲಿ ಗುರು ಕೊನೆಯಲ್ಲಿ ಬಂದಿದೆ, ಲಘು ಕೊನೆಯಲ್ಲಿ ಬಂದಿದೆ. ಈ ರೀತಿ ಗುರು ಲಘು ಕೊನೆಯಲ್ಲಿ ಬಂತು ಅಂದ್ರೆ ಇದಕ್ಕೆ ಸಗಣ, ಇದಕ್ಕೆ ತಗಣ ಅಂಥೇಳಿ ಕರಿತೀವಿ. ಒಟ್ಟು 6 ಗಣಗಳನ್ನು ನಾವು ನೋಡ್ಬೋದು. ಮಗಣ, ನಗಣ, ಭಗಣ, ಯಗಣ, ಜಗಣ, ರಗಣ, ಸಗಣ, ತಗಣ. ಇನ್ನು ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 4ನೇ ಪ್ರಶ್ನೆ, ಬೆಟ್ಟದಾವರೆ ಎಂಬುದು ಡ್ಯಾಶ್ ಸಂಧಿಯಾಗಿದೆ. ಬೆಟ್ಟದಾವರೆ ಎಂಬುದು ಡ್ಯಾಶ್ ಸಂಧಿಯಾಗಿದೆ. ಆಪ್ಷನ್ ಎ ಆಗಮ ಸಂಧಿ, ಆಪ್ಷನ್ 2 ಆದೇಶ ಸಂಧಿ, ಆಪ್ಷನ್ 3 ಸವರ್ಣ ದೀರ್ಘ ಸಂಧಿ, ಆಪ್ಷನ್ 4 ಲೋಪ ಸಂಧಿ. ಬೆಟ್ಟದಾವರೆ ಎಂಬುದು ಡ್ಯಾಶ್ ಸಂಧಿಯಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆದೇಶ ಸಂಧಿ. ಆದೇಶ ಸಂಧಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಬೆಟ್ಟ ಇದನ್ನು ಬಿಡಿಸಿ ಬರೆದಾಗ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಈ ಬೆಟ್ಟದಾವರೆಯನ್ನು ಬಿಡಿಸಿದಾಗ ಬೆಟ್ಟದ ಅಧಿಕ್ ತಾವರೆ, ಬೆಟ್ಟದಾವರೆ ಅಂಥೇಳಿ ಆಗುತ್ತೆ. ಸೊ ಇಲ್ಲಿ ತಕಾರವಿದೆ. ಈ ತಕಾರಕ್ಕೆ ದಕಾರ ಆದೇಶವಾಗಿ ಬರುವುದರಿಂದ ಇದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಆದೇಶ ಸಂಧಿ ಅಂದರೆ ಕ, ಚ, ಟ, ತ, ಪ
ಈ ಕಚಟತಪಗಳಿಗೆ ಗ ಜ ಡ ದ ಬ ಕಚಟತಪಗಳಿಗೆ ಗಜಡದ ಬ ಆದೇಶವಾಗಿ ಬಂತು ಅಂದ್ರೆ ಅದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಈ ಬೆಟ್ಟದಾವರೆ ಅನ್ನೋದು ಈ ತದ ಬದಲಾಗಿ ದ ಆದೇಶವಾಗಿ ಬಂದಿದೆ, ಹಾಗಾಗಿ ಇದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಇನ್ನು ಆಗಮ ಸಂಧಿ ಅಂದರೆ ಇದು ಆಗಮ ಸಂಧಿ ಅಂದರೆ ಎರಡು ಹೊಸ ಅಕ್ಷರಗಳು ಆಗಮ ಆಗ್ತವೆ. ಯಾವ್ಯಾವು ಅಂದರೆ ಯಕಾರ ಹಾಗೂ ವಕಾರ. ಯಕಾರ ಆಗಮವಾಯಿತು ಅಂದರೆ ಅದನ್ನು ಯಕಾರಾಗಮ ಅಂತ ಹೇಳಿ ಕರಿತೀವಿ. ವಕಾರ ಆಗಮವಾಯಿತು ಅಂದರೆ ಅದನ್ನು ವಕಾರಾಗಮ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು, ಹಾಗೆ ಮಗು ಪ್ಲಸ್ ಹೀಗೆ ಮಗುವಿಗೆ. ಈ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಇಲ್ಲಿ ಯಕಾರ ಆಗಮವಾಗಿದೆ. ಹಾಗೆ ಮಗು ಪ್ಲಸ್ ಹೀಗೆ ಕೂಡಿಸಿದಾಗ ಮಗುವಿಗೆ ಆಗುತ್ತೆ, ಇಲ್ಲಿ ವಕಾರ ಆಗಮವಾಗಿದೆ. ಸೊ ಯಕಾರ ಆಗಮವಾಯಿತು ಅಂದರೆ ಯಕಾರಾಗಮ, ವಕಾರ ಆಗಮವಾಯಿತು ಅಂದರೆ ವಕಾರಾಗಮ. ಈ ರೀತಿ ಆಗಮ ಸಂಧಿಯನ್ನು ನಾವು ನೋಡ್ಬೋದು. ಇನ್ನು ನೆಕ್ಸ್ಟು ಸವರ್ಣ ದೀರ್ಘ ಸಂಧಿ ಅಂತಿದೆ ಆಪ್ಷನಲ್ಲಿ. ಸವರ್ಣ ದೀರ್ಘ ಸಂಧಿ ಅಂದರೆ ಸಂಧಿ ಆದಾಗ ಅದೇ ಸ್ವರ ದೀರ್ಘ ಸ್ವರವಾಗಿ ಬಂತು ಅಂದರೆ ಅಕಾರಕ್ಕೆ ಆಕಾರ, ಈಕಾರಕ್ಕೆ ಈಕಾರ, ಈ ರೀತಿ ಅದೇ ಸ್ವರ ದೀರ್ಘಸ್ವರ ಆದೇಶವಾಗಿ ಬಂತು ಅಂದ್ರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ದೇವ ಪ್ಲಸ್ ಆಲಯ ದೇವಾಲಯ, ದೇವ ಪ್ಲಸ್ ಆಲಯ ದೇವಾಲಯ. ಈ ಪೂರ್ವ ಪದದ ಕೊನೆಯ ಅಕ್ಷರ ವ ಇದೆ ಅಂದರೆ ಅ ಇದೆ, ಆಮೇಲೆ ಇದು ಸಂಧಿ ಆದಾಗ ವ ಆಯಿತು, ಹಾಗಾಗಿ ಇಲ್ಲಿ ಆ ಆಯಿತು. ಸೊ ಅಕಾರ ಹೋಗಿ ಆಕಾರವಾಯಿತು, ಹಾಗಾಗಿ ಇದನ್ನು ಅದೇ ಸ್ವರ ದೀರ್ಘ ಸ್ವರ ಆಗಿರುವುದರಿಂದ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂಥೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಲೋಪಸಂಧಿ. ಲೋಪಸಂಧಿ ಅಂದ್ರೆ ಸಂಧಿ ಕಾರ್ಯ ನಡೆದ ಮೇಲೆ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಯಿತು ಅಂದರೆ, ಸಂಧಿ ಕಾರ್ಯ ನಡೆದ ಮೇಲೆ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾಯಿತು ಅಂದ್ರೆ ಅದನ್ನು ಲೋಪಸಂಧಿ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಮಾತು ಅಧಿಕ್ ಇಲ್ಲ, ಮಾತಿಲ್ಲ, ಮಾತು ಅಧಿಕ್ ಇಲ್ಲ, ಮಾತಿಲ್ಲ. ಇಲ್ಲಿ ತೂಕಾರ ಹೋಗಿ ತೀಕಾರ ಆಗಿದೆ, ಹಾಗಾಗಿ ಇಲ್ಲಿ ಲೋಪ ಆಗಿರುವುದರಿಂದ ಇದನ್ನು ನಾವು ಲೋಪಸಂಧಿ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ. ಕಪ್ಪೆ ಅರಭಟ್ಟನ ಶಾಸನ ಕನ್ನಡ ಯಾವ ಅವಸ್ಥೆಯದು? ಕಪ್ಪೆ ಅರಭಟ್ಟನ ಶಾಸನ ಕನ್ನಡದ ಯಾವ ಅವಸ್ಥೆಯದು? ಆಪ್ಷನ್ 1 ಪೂರ್ವ ಹಳೆಗನ್ನಡ, ಆಪ್ಷನ್ 2 ಹಳೆಗನ್ನಡ, ಆಪ್ಷನ್ 3 ನಡುಗನ್ನಡ, ಆಪ್ಷನ್ 4 ಹೊಸಗನ್ನಡ. ಸೊ ಕಪ್ಪೆ ಅರಭಟ್ಟನ ಶಾಸನ ಕನ್ನಡದ ಯಾವ ಅವಸ್ಥೆಯದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹಳೆಗನ್ನಡ. ಹಳೆಗನ್ನಡದಲ್ಲಿ ರಚನೆ ಆಗಿದೆ ಈ ಕಪ್ಪೆ ಅರಭಟ್ಟನ ಶಾಸನ. ಈ ಕಪ್ಪೆ ಅರಭಟ್ಟನ ಶಾಸನವನ್ನು ನಾವು ಬಾದಾಮಿ ಶಾಸನ ಅಂತ ಕೂಡ ಕರಿತೀವಿ. ಯಾಕೆಂದರೆ ಇದು ಬಾದಾಮಿಯಲ್ಲಿ ಕಂಡು ಬರುವುದರಿಂದ ಇದನ್ನು ಬಾದಾಮಿ ಶಾಸನ ಅಂತ ಹೇಳಿ ಕರಿತೀವಿ. ಕಪ್ಪೆ ಅರಭಟ್ಟ ಈ ಶಾಸನವನ್ನು ಹೊರಡಿಸುವುದರಿಂದ ಇದನ್ನು ಕಪ್ಪೆ ಅರಭಟ್ಟನ ಶಾಸನ ಅಂತಲೂ ಕೂಡ ಕರಿತೀವಿ. ಇದು 7ನೇ ಶತಮಾನದಲ್ಲಿ ಕಂಡುಬರುವಂತಹ ಹಳೆಗನ್ನಡದ ಶಾಸನವಾಗಿದೆ. ಹಾಗೂ ತ್ರಿಪದಿಯಲ್ಲಿ ರಚನೆಯಾದ ಮೊಟ್ಟ ಮೊದಲ ಶಾಸನ ಯಾವುದು ಅಂದರೆ ಇದುವೇ ಬಾದಾಮಿ ಶಾಸನ. ತ್ರಿಪದಿಯಲ್ಲಿ ರಚನೆಯಾದ ಮೊಟ್ಟ ಮೊದಲ ಶಾಸನವಾಗಿದೆ. ಹಾಗೂ ಈ ಶಾಸನದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಲೈನ್ ಯಾವುದು ಅಂದರೆ ಸಾಧುಗೆ ಸಾಧು ಮಾಧುರಂಗೆ ಮಾಧುರಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತ ನೈರನಲ್ಲ ಎಂಬುದು ಈ ಶಾಸನದಲ್ಲಿ ಕಂಡುಬರುವಂತಹ ಪ್ರಮುಖ ಸಾಲಾಗಿದೆ. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ 6ನೇ ಪ್ರಶ್ನೆ. ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು? ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು? ಆಪ್ಷನ್ 1 ಲಕ್ಷ್ಮೀಶ, ಆಪ್ಷನ್ 2 ಕುಮಾರವ್ಯಾಸ,
ಆಪ್ಷನ್ 3 ಹರಿಹರ, ಆಪ್ಷನ್ 4 ರಾಘವಾಂಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಲಕ್ಷ್ಮೀಶ. ಕರ್ನಾಟಕ ಕವಿ ಚೂತವನ ಚೈತ್ರ ಬಿರುದಾಂಕಿತ ಕವಿ ಯಾರು ಅಂದರೆ ಲಕ್ಷ್ಮೀಶ. ಇನ್ನು ಕುಮಾರವ್ಯಾಸನ ಬಿರುದು ಏನಾಗಿತ್ತು ಅಂದರೆ ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂಥೇಳಿ ಕರಿತೀವಿ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂಥೇಳಿ ಕುಮಾರವ್ಯಾಸನಿಗೆ ಕರಿತೀವಿ. ಇನ್ನು ಹರಿಹರನಿಗೆ ರಗಳೆ ಕವಿ ಅಂಥೇಳಿ ಕರಿತೀವಿ. ಇನ್ನು ರಾಘವಾಂಕನಿಗೆ ಷಟ್ಪದಿಗಳ ಬ್ರಹ್ಮ ಅಂಥೇಳಿ ಕರಿತೀವಿ. ರಾಘವಾಂಕನಿಗೆ ಕರಿತೀವಿ. ಲಕ್ಷ್ಮೀಶನಿಗೆ ಕರ್ನಾಟಕ ಕವಿ ಚೂತವನ ಚೈತ್ರ ಅಂಥೇಳಿ ಕರಿತೀವಿ. ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯದ ಕವಿ ಅಂಥೇಳಿ ಕರಿತೀವಿ. ಹರಿಹರನಿಗೆ ರಗಳೆ ಕವಿ ಅಂಥೇಳಿ ಕರಿತೀವಿ. ಇನ್ನು ರಾಘವಾಂಕನಿಗೆ ಷಟ್ಪದಿಗಳ ಬ್ರಹ್ಮ ಅಂಥೇಳಿ ಕರಿತೀವಿ. ಇದೇ ರಾಘವಾಂಕನಿಗೆ ಇದ್ದ ಇನ್ನೂ ಉಭಯ ಕವಿ ಕಮಲ ರವಿ ಅನ್ನೋದು ಈ ರಾಘವಾಂಕನ ಬಿರುದಾಗಿದೆ. ಹಾಗೂ ಈ ಕವಿಗಳ ಪ್ರಸಿದ್ಧ ಕೃತಿಗಳು ಯಾವುದು ಅಂದರೆ ಲಕ್ಷ್ಮೀಶ ಜೈಮಿನಿ ಭಾರತವನ್ನು ಬರೀತಾನೆ. ಜೈಮಿನಿ ಭಾರತ ಈತನ ಪ್ರಸಿದ್ಧ ಕೃತಿ. ಲಕ್ಷ್ಮೀಶನ ಕೃತಿ ಯಾವುದು ಅಂದರೆ ಜೈಮಿನಿ ಭಾರತ. ಇನ್ನು ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಗದುಗಿನ ಭಾರತ. ಇನ್ನು ಹರಿಹರನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಗಿರಿಜಾ ಕಲ್ಯಾಣ. ಇನ್ನು ರಾಘವಾಂಕನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಹರಿಶ್ಚಂದ್ರ ಕಾವ್ಯ. ಸೊ ಲಕ್ಷ್ಮೀಶನ ಪ್ರಸಿದ್ಧ ಕೃತಿ ಜೈಮಿನಿ ಭಾರತ, ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಗದುಗಿನ ಭಾರತ, ಹರಿಹರನ ಪ್ರಸಿದ್ಧ ಕೃತಿ ಗಿರಿಜಾ ಕಲ್ಯಾಣ, ರಾಘವಾಂಕನ ಪ್ರಸಿದ್ಧ ಕೃತಿ ಹರಿಶ್ಚಂದ್ರ ಕಾವ್ಯ. ಸೊ ನೆಕ್ಸ್ಟ್ 7ನೇ ಪ್ರಶ್ನೆ, ಕನ್ನಡದ ಕವಿ ಚಕ್ರವರ್ತಿಗಳು ಯಾರು? ಆಪ್ಷನ್ 1 ಪಂಪ, ಪೊನ್ನ, ರನ್ನ. ಆಪ್ಷನ್ 2 ಪೊನ್ನ, ರನ್ನ, ಜನ್ನ. ಆಪ್ಷನ್ 3 ಜನ್ನ, ಪಂಪ, ಪೊನ್ನ. ಆಪ್ಷನ್ 4 ಪಂಪ, ರನ್ನ, ಜನ್ನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಪೊನ್ನ, ರನ್ನ, ಜನ್ನ. ಕನ್ನಡದ ಕವಿ ಚಕ್ರವರ್ತಿಗಳು ಯಾರು ಅಂದರೆ ಪೊನ್ನ, ರನ್ನ, ಜನ್ನ. ಹಾಗೂ ನಮ್ಮ ಕನ್ನಡದಲ್ಲಿ ರತ್ನತ್ರೇಯರು ಅಂತ ಹೇಳಿ ಬರ್ತಾರೆ. ಸೊ ಕನ್ನಡದ ರತ್ನತ್ರೇಯರು ಯಾರು ಅಂದರೆ ಪಂಪ, ಪೊನ್ನ, ರನ್ನ. ಕನ್ನಡದ ರತ್ನತ್ರೇಯರು ಯಾರು ಅಂದರೆ ಪಂಪ, ಪೊನ್ನ, ರನ್ನ. ಕನ್ನಡದ ಕವಿ ಚಕ್ರವರ್ತಿಗಳು ಯಾರು ಅಂದರೆ ಪೊನ್ನ, ರನ್ನ, ಜನ್ನ. ಸೊ ಪೊನ್ನ ಯಾರ ಆಶ್ರಯದಲ್ಲಿದ್ದ ಅಂದರೆ ಪೊನ್ನ 3ನೇ ಕೃಷ್ಣನ ಆಶ್ರಯದಲ್ಲಿದ್ದ. ಇನ್ನು ರನ್ನ ಯಾರ ಆಶ್ರಯದಲ್ಲಿದ್ದ ಅಂದರೆ ರನ್ನ ಇರುವ ಬೆಡಂಗಿ ಸತ್ತಾಶ್ರಯ ಆಶ್ರಯದಲ್ಲಿ ಇದ್ದ. ಇನ್ನು ಜನ್ನ ಯಾರ ಆಶ್ರಯದಲ್ಲಿದ್ದ ಅಂದರೆ 3ನೇ ಬಳ್ಳಾಳನ ಆಶ್ರಯದಲ್ಲಿದ್ದ. ಇನ್ನು ಪಂಪ ಯಾರ ಆಶ್ರಯದಲ್ಲಿದ್ದ ಅಂದರೆ 2ನೇ ಅರಿಕೇಸರಿಯ ಆಶ್ರಯದಲ್ಲಿದ್ದ. ಪೊನ್ನ 3ನೇ ಕೃಷ್ಣ, ರನ್ನ ಇರುವ ಬಿಡಂಗಿ ಸತ್ಯಾಶ್ರಯ, ಜನ್ನ 3ನೇ ಬಳ್ಳಾಳ, ಪಂಪ 2ನೇ ಅರಿಕೇಸರಿ. ಹಾಗೂ ಇವರ ಪ್ರಸಿದ್ಧ ಕೃತಿಗಳು ಯಾವುವು ಅಂದರೆ ಪೊನ್ನ ಬರೆದಿರುವಂತಹ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಶಾಂತಿ ಪುರಾಣ. ಇನ್ನು ರನ್ನನ ಪ್ರಸಿದ್ಧವಾದ ಕೃತಿ ಯಾವುದು ಅಂದರೆ ಸಾಹಸ ಭೀಮ ವಿಜಯ. ಇನ್ನು ಜನ್ನನ ಪ್ರಸಿದ್ಧವಾದ ಕೃತಿ ಯಾವುದು ಅಂದರೆ ಯಶೋಧರ ಚರಿತೆ. ಇನ್ನು ಪಂಪನ ಪ್ರಸಿದ್ಧವಾದ ಕೃತಿ ಯಾವುದು ಅಂದರೆ ಆದಿಪುರಾಣ. ಪೊನ್ನನ ಪ್ರಸಿದ್ಧವಾದ ಕೃತಿ ಶಾಂತಿ ಪುರಾಣ, ರನ್ನನ ಪ್ರಸಿದ್ಧವಾದ ಕೃತಿ ಸಾಹಸ ಭೀಮ ವಿಜಯ, ಜನ್ನನ ಪ್ರಸಿದ್ಧವಾದ ಕೃತಿ ಯಶೋಧರ ಚರಿತೆ, ಪಂಪನ ಪ್ರಸಿದ್ಧವಾದ ಕೃತಿ ಆದಿಪುರಾಣ. ನೆಕ್ಸ್ಟ್ ಮೊಟ್ಟ ಮೊದಲ ಸಂಕಲನ ಗ್ರಂಥ ಯಾವುದು? ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಯಾವುದು? ಆಪ್ಷನ್ 1 ಸೂಕ್ತಿ ಸುಧಾರಣವ, ಆಪ್ಷನ್ 2 ಶಬ್ದಮಣಿ ದರ್ಪಣ, ಆಪ್ಷನ್ 3 ಕಾವ್ಯಾವಲೋಕನ, ಆಪ್ಷನ್ 4 ಛಂದಸಾರ. ಸೊ ಕನ್ನಡದ ಮೊಟ್ಟ ಮೊದಲ
ಸಂಕಲನ ಗ್ರಂಥ ಯಾವುದು ಅಂದರೆ ಆಪ್ಷನ್ 1 ಸೂಕ್ತಿ ಸುಧಾರಣವ. ಸೂಕ್ತಿ ಸುಧಾರಣವ ಅನ್ನೋದು ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥವಾಗಿದೆ. ಈ ಸೂಕ್ತಿ ಸುಧಾರಣವ ಅನ್ನೋದು ಬರೆದವ್ರು ಯಾರು ಅಂದರೆ ಮಲ್ಲಿಕಾರ್ಜುನ. ಯಾರು ಅಂದರೆ ಮಲ್ಲಿಕಾರ್ಜುನ. ಸೂಕ್ತಿ ಸುಧಾರಣವ ಬರೆದವನು ಮಲ್ಲಿಕಾರ್ಜುನ. ಹಾಗೂ ಶಬ್ದಮಣಿ ದರ್ಪಣವನ್ನು ಬರೆದವರು ಕೇಶಿರಾಜ. ಶಬ್ದಮಣಿ ದರ್ಪಣವನ್ನು ಬರೆದವರು ಕೇಶಿರಾಜ. ಇನ್ನು ಕಾವ್ಯಾವಲೋಕನವನ್ನು ಬರೆದವರು 2ನೇ ನಾಗವರ್ಮ. ಕಾವ್ಯಾವಲೋಕನ ಬರೆದವರು 2ನೇ ನಾಗವರ್ಮ. ಹಾಗೂ ಛಂದಸಾರವನ್ನು ಬರೆದವರು ಗುಣಚಂದ್ರ. ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಯಾವುದು ಅಂದರೆ ಸೂಕ್ತಿ ಸುಧಾರಣವ. ಇದನ್ನು ಬರೆದವರು ಮಲ್ಲಿಕಾರ್ಜುನ. ಹಾಗೂ ಶಬ್ದಮಣಿ ದರ್ಪಣ ಇದನ್ನು ಬರೆದವರು ಕೇಶಿರಾಜ. ಕಾವ್ಯಾವಲೋಕನ ಇದನ್ನು ಬರೆದವರು 2ನೇ ನಾಗವರ್ಮ. ಛಂದಸಾರ ಇದನ್ನು ಬರೆದವರು ಗುಣಚಂದ್ರ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಒಟ್ಟು ಎಷ್ಟು ಮೂಲಾಕ್ಷರಗಳಿವೆ? ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಒಟ್ಟು ಎಷ್ಟು ಮೂಲಾಕ್ಷರಗಳಿವೆ? ಆಪ್ಷನ್ 1 58, ಆಪ್ಷನ್ 2 57, ಆಪ್ಷನ್ 3 52, ಆಪ್ಷನ್ 4 47. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 47. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಒಟ್ಟು ಎಷ್ಟು ಮೂಲಾಕ್ಷರಗಳಿವೆ ಅಂದರೆ 47 ಮೂಲಾಕ್ಷರಗಳಿವೆ. ಹಾಗೂ ಪ್ರಸ್ತುತ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಎಷ್ಟು ಅಕ್ಷರಗಳಿವೆ ಅಂದರೆ 49 ಅಕ್ಷರಗಳನ್ನು ನಾವು ನೋಡ್ಬೋದು. ಪ್ರಸ್ತುತ ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಎಷ್ಟು ಮೂಲಾಕ್ಷರಗಳಿವೆ ಅಂದರೆ 47. ಪ್ರಸ್ತುತ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂದರೆ 49 ಅಕ್ಷರಗಳಿವೆ. ಈ 49 ಅಕ್ಷರಗಳನ್ನು ನಾವು 3 ವಿಧಗಳನ್ನಾಗಿ ಮಾಡ್ಬೋದು. ಅವು ಯಾವುವು ಅಂದರೆ ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಹಕಗಳು ಅಂಥೇಳಿ ನೋಡ್ಬೋದು. ಈ ಸ್ವರಗಳು ಎಷ್ಟದಾವ ಅಂದರೆ 13 ಕನ್ನಡದಲ್ಲಿ ಸ್ವರಗಳನ್ನು ನೋಡ್ಬೋದು, 34 ವ್ಯಂಜನಗಳನ್ನು ನೋಡ್ಬೋದು, 2 ಯೋಗವಾಹಕಗಳನ್ನು ನೋಡ್ಬೋದು. ಈ 34 ವ್ಯಂಜನ, 13 ಸ್ವರ, 2 ಯೋಗವಾಹಕಗಳು ಸೇರಿ ಒಟ್ಟು 49 ಅಕ್ಷರಗಳನ್ನು ನಾವು ಕನ್ನಡದ ಮೂಲಾಕ್ಷರಗಳಾಗಿ ಕಾಣ್ಬೋದು. ಆದರೆ ಕೇಶಿರಾಜನ ಪ್ರಕಾರ 47 ಮೂಲಾಕ್ಷರಗಳಿವೆ. ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ. ಆದಿಪ್ರಾಸ ಅಕ್ಷರದ ಹಿಂದಿನ ಅಕ್ಷರವು ದೀರ್ಘ ಸ್ವರದಿಂದ ಕೂಡಿದ್ದರೆ ಈ ಕೆಳಗಿನ ಯಾವ ಪ್ರಮುಖ ಪ್ರಾಸವಾಗಿರುತ್ತದೆ? ಆದಿಪ್ರಾಸ ಅಕ್ಷರದ ಹಿಂದಿನ ಅಕ್ಷರವು ದೀರ್ಘ ಸ್ವರದಿಂದ ಕೂಡಿದ್ದರೆ ಈ ಕೆಳಗಿನ ಯಾವ ಪ್ರಮುಖ ಪ್ರಾಸವಾಗಿರುತ್ತದೆ? ಆಪ್ಷನ್ 1 ಸಿಂಹಪ್ರಾಸ, ಆಪ್ಷನ್ 2 ಗಜಪ್ರಾಸ, ಆಪ್ಷನ್ 3 ವೃಷಭಪ್ರಾಸ, ಆಪ್ಷನ್ 4 ಅಜಪ್ರಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಗಜಪ್ರಾಸ. ಆದಿಪ್ರಾಸ ಅಕ್ಷರದ ಹಿಂದಿನ ಅಕ್ಷರವು ದೀರ್ಘ ಸ್ವರದಿಂದ ಕೂಡಿದ್ದರೆ ಅದನ್ನು ನಾವು ಗಜಪ್ರಾಸ ಅಂಥೇಳಿ ಕರಿತೀವಿ. ಈ ಪ್ರಾಸ ಅನ್ನುವಂಥ ಪದವನ್ನು ನಮ್ಮ ಇಂಗ್ಲೀಷಿನ ರೈಮ್ ಎಂಬ ಪದದಿಂದ ಬಳಕೆಗೆ ನಾವು ತಂದಿದ್ದೀವಿ. ಇಂಗ್ಲೀಷ್ನಲ್ಲಿರುವ ರೈಮ್ಸ್ ಅನ್ನುವಂಥ ಪದದಿಂದ ನಾವು ಪ್ರಾಸವನ್ನು ಬಳಕೆಗೆ ತಂದಿದ್ದೀವಿ. ಈ ಪ್ರಾಸದಲ್ಲಿ ಎಷ್ಟು ವಿಧಗಳನ್ನು ನಾವು ನೋಡ್ಬೋದು ಅಂದರೆ ಪ್ರಾಸಗಳಲ್ಲಿ ಒಟ್ಟು 3 ವಿಧಗಳನ್ನು ನಾವು ಕಾಣ್ಬೋದು. ಪ್ರಾಸಗಳಲ್ಲಿ ಒಟ್ಟು 3 ವಿಧಗಳನ್ನು ಕಾಣ್ಬೋದು. ಅವು ಯಾವುವು ಅಂದರೆ ಆದಿಪ್ರಾಸ, ಮಧ್ಯಪ್ರಾಸ ಹಾಗೂ ಅಂತ್ಯಪ್ರಾಸ. ಪ್ರಾಸ ಅಂದರೆ ಇಂಗ್ಲೀಷಿನ ರೈಮ್ಸ್ ಎಂಬ ಪದದಿಂದ ಈ ಪ್ರಾಸ ಅನ್ನೋದು ಕನ್ನಡದಲ್ಲಿ ಬಳಕೆಗೆ ಬಂದಿದೆ. ಈ ಪ್ರಾಸಗಳಲ್ಲಿ 3 ವಿಧ, 1 ಆದಿಪ್ರಾಸ, 2 ಮಧ್ಯಪ್ರಾಸ, 3 ಅಂತ್ಯಪ್ರಾಸ. ಈ ಆದಿಪ್ರಾಸದಲ್ಲಿ ಮತ್ತೆ 6 ವಿಧಗಳನ್ನು ನಾವು ನೋಡ್ಬೋದು. ಆದಿಪ್ರಾಸದಲ್ಲಿ ಮತ್ತೆ 6 ವಿಧಗಳನ್ನು ನೋಡ್ಬೋದು. ಆ 6 ವಿಧಗಳು ಯಾವುವು ಅಂದರೆ ಮೊದಲನೇದು ಸಿಂಹಪ್ರಾಸ, 2ನೇದು ಗಜಪ್ರಾಸ, 3ನೇದು ವೃಷಭಪ್ರಾಸ, 4ನೇದು ಅಜಪ್ರಾಸ, 5ನೇದು ಹಯಪ್ರಾಸ, 6ನೇದು ಶರಭಪ್ರಾಸ. ಆದಿಪ್ರಾಸದಲ್ಲಿ ಒಟ್ಟು 6 ವಿಧಗಳನ್ನು ನೋಡ್ಬೋದು. ಸಿಂಹಪ್ರಾಸ ಅಂದರೆ ಏನು? ಸಿಂಹಪ್ರಾಸ ಅಂದರೆ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಋಸ್ವಸ್ವರವಿತ್ತು ಅಂದರೆ, ಪ್ರಾಸಾಕ್ಷರದ ಹಿಂದಿನ ಅಕ್ಷರ ಋಸ್ವಸ್ವರ ಇತ್ತು ಅಂದರೆ ಅದನ್ನು ಸಿಂಹಪ್ರಾಸ ಅಂಥೇಳಿ ಕರಿತೀವಿ. ಇನ್ನು ಪ್ರಾಸಾಕ್ಷರದ ಹಿಂದಿನ ಅಕ್ಷರ ದೀರ್ಘಸ್ವರ ಇತ್ತು ಅಂದರೆ ಅದನ್ನು ಗಜಪ್ರಾಸ ಅಂಥೇಳಿ ಕರಿತೀವಿ. ಇನ್ನು ಪ್ರಾಸಾಕ್ಷರದ ಹಿಂದಿನ ಅಕ್ಷರ
ಅನುಸ್ವಾರ ಇತ್ತು ಅಂದರೆ ಅದನ್ನು ವೃಷಭ ಪ್ರಾಸ ಅಂಥೇಳಿ ಕರಿತೀವಿ. ಇನ್ನು ಪ್ರಾಸಾಕ್ಷರದ ಹಿಂದಿನ ಅಕ್ಷರ ವಿಸರ್ಗ ಇತ್ತು ಅಂದರೆ ಅದನ್ನು ಅಜಪ್ರಾಸ ಅಂಥೇಳಿ ಕರಿತೀವಿ. ಇನ್ನು ಪ್ರಾಸಾಕ್ಷರವೇ ಇಷ್ಟೊತ್ತು ಇಲ್ಲಿವರೆಗೂ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ನೋಡಿದ್ವಿ. ಆದರೆ ಪ್ರಾಸಾಕ್ಷರವೇ ಸಜಾತಿ ಒತ್ತಕ್ಷರ ಹೊಂದಿತ್ತು ಅಂದ್ರೆ ಅದನ್ನು ಹಯಪ್ರಾಸ ಅಂಥೇಳಿ ಕರಿತೀವಿ. ಪ್ರಾಸಾಕ್ಷರವೇ ವಿಜಾತಿ ಒತ್ತಕ್ಷರ ಹೊಂದಿತ್ತು ಅಂದ್ರನ್ನ ಶರಪಪ್ರಾಸ ಅಂಥೇಳಿ ಕರಿತೀವಿ. ಒಟ್ಟು ಆದಿಪ್ರಾಸದಲ್ಲಿ 6 ವಿಧಗಳನ್ನು ನಾವು ನೋಡ್ಬೋದು. ಈ ಹಿಂದೆ ಬಂದಿರುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಸಾಕ್ಷರದ ಹಿಂದಿನ ಅಕ್ಷರ ದೀರ್ಘ ಸ್ವರ ಇತ್ತು ಅಂದರೆ, ಇಲ್ಲಿ ನೋಡಿ, ಪ್ರಾಸಾಕ್ಷರದ ಹಿಂದಿನ ಅಕ್ಷರ ದೀರ್ಘ ಸ್ವರ ಇತ್ತು ಅಂದರೆ ಅದನ್ನು ನಾವು ಗಜಪ್ರಾಸ ಅಂಥೇಳಿ ಕರಿತೀವಿ. ಹಾಗಾಗಿ ಈ ಪ್ರಶ್ನೆ ಇದಾಗಿತ್ತು ಇಂದಿನ ತರಗತಿ. ಹಾಗೂ ಮುಂದಿನ ತರಗತಿಯಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ವ್ಯಾಕರಣಾಂಶ ಹಾಗೂ ಕನ್ನಡ ಸಾಹಿತ್ಯ ಚರಿತ್ರೆ ವಿಷಯಕ್ಕೆ ಸಂಬಂಧಿಸಿದ ಪ್ರಮುಖ ಸಂಭವನೀಯ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸುತ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ಹಾಗಾಗಿ ಇಲ್ಲಿಯವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.